ಬರೋಬ್ಬರಿ 16 ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ಮೋಟೆಬೆನ್ನೂರು ಮಣ್ಣಿನಲ್ಲಿ ಮತ್ತೆ ಶುರುವಾಗಲಿದೆ ಕಿಡಿಹಾರೋ ಕಾಳಗ. ಇದು ಬರೀ ಆಟವಲ್ಲ, ಶೌರ್ಯದ ಪ್ರದರ್ಶನ. ಎಲ್ಲರಿಗೂ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 10 ಹಳ್ಳಿಗಳ ಹೈದರು ಹಾದಿ ಕಾಯ್ತಿದ್ದಾರೆ. ಅಖಾಡದಲ್ಲಿ ಧೂಳೆಬ್ಬಿಸೋಕೆ ಹೋರಿಗಳು ಸಜ್ಜಾಗಿವೆ. ಈಗ ಸದ್ದು ಮಾಡೋದು ಬರೀ ಹಗ್ಗ ಮತ್ತು ಹಠ ಮಾತ್ರ. ಅಖಾಡಕ್ಕೆ ಲಗ್ಗೆ ಇಡೋ ಹೋರಿಗಳನ್ನು ನೋಡಿ. ಮೈ ಮೇಲೆ ಮಚ್ಚೆ, ಕೊಂಬಿಗೆ ಕಟ್ಟಿದ ರಿಬ್ಬನ್ನು, ಕುತ್ತಿಗೆಯಲ್ಲಿರೋ ಗೆಜ್ಜೆ ಸಾಲು ಸದ್ದು ಮಾಡ್ತಿದ್ರೆ ಅದು ಹೋರಿ ಅಲ್ಲ, ಅಖಾಡಕ್ಕೆ ನುಗ್ಗೋ ಸುನಾಮಿ. ಹಗ್ಗ ಬಿಟ್ಟ ಮೇಲೆ ಅದು ಯಾರ ಕೈಗೂ ಸಿಗಲ್ಲ. ಅದರ ವೇಗಕ್ಕೆ ಮಣ್ಣು ಕೂಡ ಆಕಾಶಕ್ಕೆ ಹಾರಬೇಕು. ಹೋರಿಗಳು ಬರೋದು ಗುಂಪಿನಲ್ಲಿ ಅಲ್ಲ, ಒಂಟಿಯಾಗಿ ರಾಜನ ಥರ. ಆಗತ್ತು ಆ ಅಬ್ಬರ ನೋಡೋಕೆ 2 ಕಣ್ಣು ಸಾಲದು. ಇನ್ನು ಈ ಹೋರಿಗಳನ್ನು ಎದುರಿಸೋ ಹೋರಿ ಹಿಡಿತಗಾರರ ಬಗ್ಗೆ ಹೇಳಬೇಕಾ? ಎದೆಗಿಂತ ಎತ್ತರ ಇರೋ ಹೋರಿಗಳನ್ನು ಎದೆಯೊಡ್ಡಿ ಅಪ್ಪಿಕೊಳ್ಳೋ ಧೀರರು ಇವರು. ಮೈಗೆ ಮಣ್ಣು ಹತ್ತಿದ್ರೂ ಸರಿ, ಕೈಗೆ ಹಗ್ಗ ಸಿಗಲೇಬೇಕು ಅನ್ನೋ ಛಲಗಾರರು. ಹೋರಿಯ ವೇಗಕ್ಕೆ ಮೈ ಕೊಡವಿ ಹಗ್ಗ ಕಸಿದು ಬರೋ ಈ ಹಿಡಿತಗಾರರೇ ಅಖಾಡದ ಅಸಲಿ ಕಿಲಾಡಿಗಳು. ಹೋರಿ ಹಿಡಿಯೋದು ಅಂದರೆ ಬರೀ ಶಕ್ತಿ ಅಲ್ಲ, ಅದು ಯುಕ್ತಿ. ಹಿಡಿತಗಾರರ ಕೈ ಚಳಕಕ್ಕೆ ಹೋರಿಗಳೇ ದಾರಿ ಬಿಡಬೇಕು. ದಮ್ಮಿದ್ರೆ ಬನ್ನಿ ಅಂತ ಕರೆಯೋ ಕೆಚ್ಚದೆಯ ಸಾಹಸಿಗಳು ಇವರು. ಇದೇ ಜನವರಿ 6ಕ್ಕೆ ಮೋಟೆಬೆನ್ನೂರಿನ ಅಗಲಗೇರಿ ರಸ್ತೆಯಲ್ಲಿ ಜನಸಾಗರವೇ ಸೇರಲಿದೆ. ಸಾವಿರಾರು ಜನರ ಸಿಳ್ಳೆ ಚಪ್ಪಾಳೆಗಳ ಮಧ್ಯೆ ಹೋರಿಗಳ ಹರ್ಭಟ ಮತ್ತು ಹಿಡಿತಗಾರರ ಸಾಹಸ ಒಂದಾದರೆ ಆ ಮಜಾನೇ ಬೇರೆ. ಇಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಯಾರು ಗತ್ತಿನಿಂದ ಆಟ ಆಡ್ತಾರೆ ಅನ್ನೋದು ಮುಖ್ಯ. ಹೋರಿ ಹಿಡಿತಗಾರರ ತಾಕತ್ತಿಗೆ ಮೋಟೆಬೆನ್ನೂರು ಸಾಕ್ಷಿಯಾಗಲಿದೆ. 16 ವರ್ಷಗಳ ನಂತರ ಮರಳಿದೆ ಈ ಸಂಭ್ರಮ. ಜನವರಿ 6 ಮಂಗಳವಾರ ಮೋಟೆಬೆನ್ನೂರು ಅಖಾಡಕ್ಕೆ ಎಲ್ಲರಿಗೂ ಸುಸ್ವಾಗತ. ಹೋರಿಗಳ ಅಬ್ಬರ, ಹಿಡಿತಗಾರರ ಸವಾಲು ಕಣ್ಣಾರೆ ನೋಡೋಕ್ಕೆ ಸಜ್ಜಾಗಿರಿ. ನಮ್ಮ ಕನ್ನಡ ಕಾರ್ನರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.